ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ರಾಣಾ ಮಾತಾಡ್ತಾ ಇರೋದು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಮೂವಿಗಳ ಬಗ್ಗೆ ರಿವ್ಯೂ ಮಾಡಿದ್ದೀನಿ. ಈ ಮೂವಿ ಬಂದುಬಿಟ್ಟು ಭೈರತಿ ರಣಗಲ್, ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯದ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ರುಕ್ಮಿಣಿ ವಸಂತ್ ಅವರ ಭೈರತಿ ರಣಗಲ್ ಮೂವಿ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದಂಥ ಮೂವಿ. ಈ ಮೂವಿ ಪ್ಯಾನ್ ಇಂಡಿಯಾ ಲೆವೆಲಿಗೆ ಹವಾ ಮಾಡಿದೆ. ಯಾಕಪ್ಪ ಅಂದರೆ ಟ್ರೇಲರ್ ಆ ನಮೂನಿ ಇದೆ. ಈ ಮೂವಿ ನಾಳೆ ರಿಲೀಸ್ ಆಗುತ್ತೆ, ದಯವಿಟ್ಟು ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಇದು ಮೂವಿ ಬೇರೆ ಲೆವೆಲೇ ಇದೆ. ಕನ್ನಡ, ತೆಲುಗು, ತಮಿಳ್, ಹಿಂದಿ ಹಾಗೂ ಮಲಯಾಳಂ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ. ಈ ಮೂವಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಪ್ಪ ಅಂತಂದರೆ ಒಂದನೇ ಸ್ಟೋರಿ ಹೇಳ್ಬೇಕಪ್ಪ ಅಂತಂದರೆ ಐ ಗೆಸ್ ಅಂದರೆ ಅಂದಾಜು ಪ್ರಕಾರ ಮುಫ್ತಿ ಫಿಲ್ಮಲ್ಲಿ ನಡೆದಂಥ ಘಟನೆಗಳೇನಿದಾವಲ್ಲ, ಅವರ ತಂಗಿ ಅಂದರೆ ಅವ್ರ ತಂಗಿಯನ್ನು ಕೊಂದಿರ್ತಾರಲ್ಲ ಅದರ ಫ್ಲ್ಯಾಶ್ ಬ್ಯಾಕು, ಅವ್ರ ತಂಗಿಯ ಗಂಡನ್ನು ಯಾಕೆ ಕೊಂದಿರ್ತಾನೆ ಅದರ ಫ್ಲ್ಯಾಶ್ ಬ್ಯಾಕು. ಮತ್ತು ಶಿವಣ್ಣ ಅವರು ವಕೀಲ್ ಇರ್ತಾರೆ. ವಕೀಲ್ ಇದ್ದಂಥ ಶಿವಣ್ಣ ಯಾಕೆ ಗ್ಯಾಂಗ್ಸ್ಟರ್, ಯಾಕೆ ನಾಯಕನಾದ ಅಂತಂದು ಈ ಭೈರತಿ ರಣಗಲ್ ಮೂವಿಯಲ್ಲಿ ತೋರಿಸಿದ್ದಾರೆ. ಡೈರೆಕ್ಟರ್ ನರ್ತನ್ ಅವ್ರ ಬಗ್ಗೆ ಬೇರೆ ಮಾತೇ ಇಲ್ಲ. ಈ ಮೂವಿ ನೋಡೋಕ್ಕೆ 5 ಏನಪ್ಪ ಅಂತಂದರೆ 5 ರೀಸನ್ಸ್, 5 ಕಾರಣಗಳು. ಮೊದಲನೇದು ಶಿವಣ್ಣ ಮಾಡ್ತಿದ್ದಾರೆ. ರುಕ್ಮಿಣಿ ವಸಂತ್ ಅವರು ಇದು ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡೋಂಥ ಮೂವಿ. ಯಾಕಪ್ಪ ಅಂದರೆ ಅವರು ಯಾವ ಫಿಲ್ಮಲ್ಲಿ ಸಹಿ ಆಗ್ತಾರಲ್ಲ, ಯಾವ ಫಿಲ್ಮಲ್ಲಿ ಮಾಡ್ತಾರೋ ಪಕ್ಕ ಹಿಟ್ ಅನ್ಬೋದು. ಮತ್ತು ಮೂರನೇ ಕಾರಣ ಏನಪ್ಪ ಅಂತಂದರೆ ಈ ಮೂವಿಯಲ್ಲಿ ದೇವರಾಜು, ಅವಿನಾಶು ಮತ್ತು ವಿಲನ್ ಆಗಿ ಬಾಲಿವುಡ್ ಆ್ಯಕ್ಟರ್ ಕೂಡ ಬಂದಿದ್ದಾರೆ. ಮೂರನೇ ಕಾರಣ. 4ನೇ ಕಾರಣ ಏನಪ್ಪ ಅಂತಂದರೆ ನರ್ತನ್ ಅವರ ಡೈರೆಕ್ಷನ್ ಮಾಡ್ತಿರೋದು. 5ನೇ ರೀಸನ್ ಏನಪ್ಪ ಅಂತಂದರೆ ಈ ಮೂವಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಬೇರೆ ಲೆವೆಲ್ಗೆ ಹೋಗುವಂಥ ಮೂವಿ. ಫುಲ್ ಮಾಸ್ ಫಿಲಮು. ದಯವಿಟ್ಟು ಈ ಮೂವಿ ನಾಳೆ ರಿಲೀಸ್ ಆಗುತ್ತೆ. ಪ್ರತಿಯೊಬ್ಬ ಕನ್ನಡಿಗರು ನನ್ನ ಒಂದು ವಿನಂತಿ, ಯಾರೂ ಈ ಮೂವಿನ ಪೈರಸಿ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಹೇಳ್ತಾಯಿದ್ದೀನಿ, ಕನ್ನಡ ಚಲನಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಈ ಮೂವಿ ನಿಮಗೆ ಫುಲ್ ಮೀಲ್ಸ್ ಆಗುತ್ತೆ. ಬೇರೆ ಲೆವೆಲೇ ಇರುತ್ತೆ ಫಿಲ್ಮು. ಆ್ಯಕ್ಷನ್ ಆಗಲಿ, ಸೆಂಟಿಮೆಂಟ್ ಆಗಲಿ, ಸಾಂಗ್ಸ್ ಆಗಲಿ ಸ್ವಲ್ಪ ಬೇರೆ ಲೆವೆಲೇ ಇದೆ. ಟ್ವಿಸ್ಟ್ ಮಾತ್ರ ಬೇರೆ ಬೇರೆ ಲೆವೆಲಿಗೆ ಇರುತ್ತೆ. ಭೈರತಿ ರಣಗಲ್ ಮೂವಿ ನರ್ತನ್ ಅವ್ರ ಡೈರೆಕ್ಟರಲ್ಲಿ ಬರ್ತಂಥ ಮೂವಿ. ಈ ಮೂವಿ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿದೆ. ಇದು ಪ್ಯಾನ್ ಇಂಡಿಯಾ ಫಿಲ್ಮ್ ರಿಲೀಸ್ ಆಗ್ತಾ ಇದೆ. ಏನಿಲ್ಲ ಅಂದ್ರೆ ಕಮ್ಮಿ, ಏನಿಲ್ಲ ಅಂದ್ರೆ ಒಂದು 100ರಿಂದ 150 ಕೋಟಿ ಕಲೆಕ್ಷನ್ ಆಗುತ್ತೆ. ಮೂವಿ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ. ದಯವಿಟ್ಟು ಈ ಮೂವಿನ ಪ್ರತಿಯೊಬ್ಬ ಕನ್ನಡಿಗರು ನೋಡಿ. ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಮೆಸೇಜ್ ಇದೆ. ಜನರಿಗೆ ಕುಡಿಯೋಕ್ಕೆ ನೀರಿರಲ್ಲ, ಮನೆ ಇರಲ್ಲ, ಸಿಕ್ಕಾಪಟ್ಟೆ ಸನ್ನಿವೇಶಗಳು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ. ಮತ್ತು ಬೇರೆ ಬೇರೆ ಚಲನಚಿತ್ರ ಬಗ್ಗೆ ರಿವ್ಯೂ ಮಾಡ್ತಿರ್ತೀನಿ. ದಯವಿಟ್ಟು ನಿಮಗೇನು ಅನಿಸುತ್ತೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮಸ್ಕಾರ.